अपना चेहरा तो दिखाओ। आपको मसल बहुत चाहिए। सारा सरी है। ನಮಸ್ಕಾರ, ಸಂಡೇ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಡ್ಯಾನ್ಸ್ ಕ್ಲಾಸಿಂದ ನಾವು ಮಂಗಳೂರಿಗೆ ಬಂದಾಯಿತು. ಇವತ್ತು ಸಂಡೇ, ಸೊ ಸಂಡೇ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳ ಸಮಯದ ನಂತರ ಒಂದು ಸಂಡೇ ವ್ಲಾಗ್ ಮಾಡುವ ಅಂತ ಹೇಳಿ ನಾವು ಸಂಡೇ ವ್ಲಾಗನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಹೊರಟಿದ್ದೇವೆ ಈಗ ಜಾದಪಾಡೊಂದುಳ್ಳ ಕೇಕಿಲಿಗೆ. ಸ್ವಲ್ಪ ಸಂಡೇಯನ್ನು ಎಂಜಾಯ್ ಮಾಡುವ ಅಂತ ಹೇಳಿ ಹೊರಟಿದ್ದೇವೆ. ಆಮೇಲೆ ಇನ್ನೊಂದೆಂತ ಹೇಳಿದರೆ, ಇವತ್ತು ಕ್ಲಾಸ್ ಮುಗಿಸಿ ಬರುವಾಗ ನಾನು ನನ್ನದೇನೋ ಕೆಲವು ವಸ್ತುಗಳನ್ನು ಉಡುಪಿಯಲ್ಲಿ ಬಿಟ್ಟು ಬಂದಿದ್ದೇನೆ. ಕೆಲವು ವಸ್ತು ಏನಿಲ್ಲ, ಅದು ಯಾವುದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು ಬ್ಯಾಗ್ ಬಿಟ್ಟು ಬಂದಿದ್ದೇನೆ. ಆ ಬ್ಯಾಗ್ ನನಗೆ ಬೇಕೇ ಬೇಕು. ಇನ್ನು ಬರುವ ವಾರದಲ್ಲಿ ನಾವು ಬೆಂಗಳೂರಿಗೆಲ್ಲ ಹೋಗ್ಲಿಕ್ಕಿದ್ದೇವೆ. ಹಾಗಾಗಿ ಆ ಬ್ಯಾಗ್ ಬೇಕೇ ಬೇಕು. ಸೊ ಇವತ್ತು ಸ್ವಲ್ಪ ಸಂಜೆಯ ಹೊತ್ತನ್ನು ಕಳೆದು ಮತ್ತೆ ರಾತ್ರಿಗೆ ಉಡುಪಿಗೆ ಹೋಗಿ ಆ ಬ್ಯಾಗನ್ನು ತಕೊಂಡು ಬರಬೇಕು. ನಮ್ಮ ಜೊತೆಗಿರಿ. ನಾನು ನಿದ್ದೆಯಲ್ಲಿ ಮಾತಾಡಿದಾಗ ಮಾತಾಡ್ತಿದ್ದೇನೋ ಏನೋ, ಏನಿಲ್ವಾ? ಓಕೆ, ಎಸ್, ಬನ್ನಿ ಹೋಗುವ. ಎಲ್ಲಿಗೆ ಅಂತ ನಮ್ಗೆ ಹೆಸರು ಗೊತ್ತಿಲ್ಲ. ಸರಿ ಹಾಕ್ಲಿಕ್ಕೆ ಗೊತ್ತಿಲ್ಲ. ಇದು ಮೊನ್ನೆ ಕದ್ರಿ ಜಾತ್ರೆಯಲ್ಲಿ ತಗೊಂಡು ನನ್ನ ಮಗಳು. ಸರಿ ಉಂಟ ಅಪ್ಪ. ಅಪ್ಪ ಬಲೆ ಹೋಯ್. ಮೂರು ಜನ ಹೋಗ್ತೀವಿ. ಇಲ್ಲ, ಅವ್ರಿಗೆ ಕಾಣ್ತದೆ ನಾನು ಯಾವುದ್ರಲ್ಲಿ ತೆಗಿತಾ ಇದ್ದೇನೆ. ನಮಗೆ ಯಾವುದು ಬೇಕಿತ್ತು ಅದು ಸಿಗಲಿಲ್ಲ ಗಾಯ್ಸ್. ಅಲ್ಲಿಂದ ನಾವು ಮಾರ್ಕೆಟ್ ಆಚೆ ಹೋದ್ವಿ. ಮಾರ್ಕೆಟಿಗೆ ಆಟೋದಲ್ಲೇ ಹೋದ್ವಿ. ಯಾಕೆಂತ ಹೇಳಿದರೆ ಮಾರ್ಕೆಟಲ್ಲಿ ಈಗ ಪಾರ್ಕಿಂಗ್ನ ಸಮಸ್ಯೆ ಇದೆ. ಹಾಗಾಗಿ ನಾವು ಆಟೋ ತಗೊಂಡು ಹೋದ್ವಿ. ಇಲ್ಲ, ನಾವಿಲ್ಲಿ ಕಟ್ಪಾಡಿಗೆ ಬಂದ್ವಿ. ನಮ್ಮ ಕೆಲವು ವಸ್ತುಗಳಿತ್ತು, ಅದನ್ನು ತಗೊಂಡೋಗಿ. ಇದೇ ವಸ್ತುಗಳು ನೋಡಿ, ಬೇಡ. ಹಾಗೆ ನಾವಿನ್ನು ಹೊರಟೆ ವಸ್ತು. ಹಾಯ್ ವೀಕ್ಷಕರ, ಸಾರಿ, ಇದು ಅಮ್ಮನ ಬ್ಲಾಗ್. ಚಪ್ಪಲ್ चेहरा तो दिखाओ. आपको मसल बहुत चाहिए। ಜೋರಾಗಿ ಹಸಿವಾಗ್ತಾ ಇತ್ತು ಅಂತ ಹೇಳಿ ಫುಲ್ ಪೇಟ್ ಪೂಜೆ ಮಾಡಿದ್ವಿ. ಮಧ್ಯದಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಮರ್ತೋಯ್ತು. ಹಾಗಾಗಿ ಕೆಲವು ಕ್ಲಿಪ್ಸನ್ನು ಶ್ರೇಯ ಮಾಡ್ತಾ ಇದ್ಲು. ಇದೇನಿದು ಮರುದಿನದು ತೋರಿಸ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ? ಹೌದು, ಬೆಳಿಗ್ಗೆ 6:30ಗೆ ಎದ್ದು ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಅಮ್ಮನ ದರ್ಶನ ಪಡ್ಕೊಂಡು ಬಂದ್ವಿ.
ಈಗ ದರ್ಶನ ಮುಗಿಸಿ ಬಂದಿದ್ದೀವಿ ಅಲ್ವಾ? ದೇವರ ಪೂಜೆ ಆಯಿತು, ಈಗ ಪೇಟ್ ಪೂಜೆ, ಫಿರ್ ಕಾಮ್ ಪೂಜಾ. ವಡ ಸಾಂಬಾರು. ತುಂಬ ದಿನದಿಂದ ಪೊಳಲಿ ದೇವಸ್ಥಾನಕ್ಕೆ ಬರಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಎತ್ಕೊಂಡು ನಾವು 3 ಜನ ಪೊಳಲಿ ದೇವಸ್ಥಾನಕ್ಕೆ ಬಂದ್ವಿ. ಅಮ್ಮನ ದರ್ಶನ ಭಾಳ ಸುಂದರವಾಗಿ ಆಯಿತು. ನಾವು ಹೋಗ್ತಾ ಇರಬೇಕಾದ್ರೆ ಆರತಿ ಆಗ್ತಾ ಇತ್ತು. ಅದೊಂದು ಆ ವೈಬ್ರೇಷನನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪದಗಳೇ ಇಲ್ಲ, ಅಷ್ಟು ಸುಂದರವಾದ ಒಂದು ದೃಶ್ಯ. ಅಮ್ಮನನ್ನು ನೋಡಿ ತುಂಬ ಖುಷಿ ಆಯಿತು. ಹಾಗೆ ಅಮ್ಮನ ಆಶೀರ್ವಾದವನ್ನು ಬೇಡ್ಕೊಂಡು ಬಂದ್ವಿ. ಇನ್ನು ಕೆಲವು ದಿನಗಳಲ್ಲಿ ತುಂಬ ವಿಷಯಗಳು ಬರಲಿಕ್ಕಿದೆ. ಫೆಬ್ರವರಿ 22ಕ್ಕೆ ಏನೋ ಒಂದು ವಿಶೇಷ ಸ್ಪೆಷಲ್ ಇದೆ. ಹಾಗೆ ಹೇಳ್ತೀನಿ, ತಿಳಿಸ್ತೀನಿ ಆದಷ್ಟು ಬೇಗ ನಿಮ್ಗೆಲ್ರಿಗೂ ತಿಳಿಸ್ತೀನಿ, ಆಯಿತಾ? ಎಸ್, ನಮ್ಮ ಈ ವ್ಲಾಗನ್ನು ಮುಗಿಸುವ ಸಮಯ ಆಯಿತು. ಇನ್ನೊಂದು ಹೊಸ ವ್ಲಾಗಿನ ಜೊತೆ ನಿಮ್ಮೆಲ್ಲರನ್ನ ಸಿಗ್ತೀನಿ. ಯಾವಾಗಲೂ ಅಮ್ಮ ನೋಡೋರು ಅಂತಾದರೆ, ಪ್ರೀತಿ ಇರಲಿ, ಹೊಸದಾಗಿ ಬಂದಿರೋರು ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗಿನ ಜೊತೆಗೆ ನಿಮ್ಮೆಲ್ಲರನ್ನ ಕಾಣ್ತೇನೆ. ಅಲ್ಲಿವರೆಗೆ ರಾಮ್ ರಾಮ್.